ಫ್ರೆಂಡ್ಸ್, ಇವತ್ತಿನ ಟಾಪಿಕ್ನಲ್ಲಿ ಪ್ರಮುಖ ಹೊಯ್ಸಳರ ರಾಜ ಸೋಮೇಶ್ವರನ ಬಗ್ಗೆ ನೋಡೋಣ. ಹಿಂದಿನ ವಿಡಿಯೋದಲ್ಲಿ ನಾವು ಹೊಯ್ಸಳರ ಎರಡನೇ ನರಸಿಂಹನ ಬಗ್ಗೆ ತಿಳಿದುಕೊಂಡಿದ್ದೆವು. ಇಂದು ಹೊಯ್ಸಳರ ಸೋಮೇಶ್ವರ ಮತ್ತು ಇನ್ನಿತರ ರಾಜರುಗಳ ಬಗ್ಗೆ ತಿಳಿದುಕೊಳ್ಳೋಣ. ಹೊಯ್ಸಳ ಸಾಮ್ರಾಜ್ಯದ ಸೋಮೇಶ್ವರ ಇವನು ಎರಡನೇ ನರಸಿಂಹನ ಪುತ್ರ ಆಗಿರ್ತಾನೆ. ಈ ರಾಜನಿಗೆ ಚೋಳರಾಜ ಪ್ರತಿಷ್ಠಾಪನಾಚಾರ್ಯ ಅಂತ ಬಿರುದು ಕೂಡ ಇರ್ತದ. ಇವನಿಗೆ ಚೋಳರಾಜ ಪ್ರತಿಷ್ಠಾಪನಾಚಾರ್ಯ ಬಿರುದು ಯಾಕೆ ಬರ್ತದಂದ್ರೆ 13ನೇ ಶತಮಾನದಲ್ಲಿ ಪಾಂಡ್ಯರಾಜರು ಚೋಳರ ಮೇಲೆ ದಾಳಿ ನಡೆಸಿದಾಗ ಈ ಸೋಮೇಶ್ವರನು ಚೋಳರಿಗೆ ಸಹಾಯ ಮಾಡಿ ಅವರ ರಾಜ್ಯವನ್ನು ಮರುಕಟ್ಟಲು ಸಹಾಯನ ಮಾಡ್ತಾನೆ. ಅದಕ್ಕೆ ಇವನಿಗೆ ಚೋಳರಾಜ ಪ್ರತಿಷ್ಠಾಪನಾಚಾರ್ಯ ಅಂತ ಬಿರುದು ಬರ್ತದೆ. ನಂತರ ಚೋಳ ಮತ್ತು ಪಾಂಡ್ಯರ ರಾಜಕೀಯದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾನೆ. ಈ ಸೋಮೇಶ್ವರನು ತನ್ನ ಮಕ್ಕಳಾದ 3ನೇ ನರಸಿಂಹನಿಗೆ ಮತ್ತು ರಾಮನಾಥನಿಗೆ ತನ್ನ ಸಾಮ್ರಾಜ್ಯವನ್ನು ವಿಭಾಗಿಸಿ 3ನೇ ನರಸಿಂಹನಿಗೆ ಮತ್ತು ಕಿರಿಯ ಮಗ ರಾಮನಾಥನಲ್ಲಿ ತಮಿಳುನಾಡನ್ನ ಹಂಚಿಕೆ ಮಾಡ್ತಾನೆ. ರಾಮಾನುಜಾಚಾರ್ಯ ಪ್ರಮುಖವಾಗಿ ಯಾರ ಕಾಲದಾಗ ಕಂಡು ಬರ್ತಾನಪ್ಪ ಅಂದ್ರೆ ಇವನು ವಿಷ್ಣುವರ್ಧನ ಬಿಟ್ಟಿದೇವನ ಕಾಲದಲ್ಲಿ ಕಂಡು ಬರ್ತಾನೆ. ಇವನು ಪ್ರಮುಖವಾಗಿ ತನ್ನ ವಿಶಿಷ್ಟಾದ್ವೈತ ತತ್ವವನ್ನು ಚೋಳರ ರಾಜ್ಯದಲ್ಲಿ ಪ್ರಚಾರ ಮಾಡಲಕ್ಕಂತ ಹೋಗಿದ್ದಾಗ ಚೋಳರು ಇವನಿಗೆ ಅವಕಾಶ ನೀಡೋದಿಲ್ಲ, ಪ್ರಚಾರ ಮಾಡಲು ಬಿಡೋದಿಲ್ಲ. ಆಗ ಬಿಟ್ಟಿದೇವನ ಆಸ್ಥಾನಕ್ಕೆ ಬಂದು ಅವನ ಆಶ್ರಯ ಪಡೆದು ಕರ್ನಾಟಕದಾದ್ಯಂತ ಪ್ರಚಾರವನ್ನು ಮಾಡ್ತಾನೆ. ವೀರಬಲ್ಲಾಳ ನೋಡ್ರಿ, 3ನೇ ಬಲ್ಲಾಳ ಹೊಯ್ಸಳರ ಕೊನೆಯ ಪ್ರಮುಖ ರಾಜ ಆಗಿರ್ತಾನೆ. ಇವನ ರಾಜ್ಯದ ಮೇಲೆ ಮುಸ್ಲಿಮರ ದಾಳಿಗಳನ್ನು ಎದುರಿಸಿ ಹೊಯ್ಸಳ ಸಾಮ್ರಾಜ್ಯ ಪತನಕ್ಕೆ ಕಾರಣವಾಗ್ತದೆ. ಇವನ ಆಳ್ವಿಕೆ ಅವಧಿ ನೋಡೋದಾದ್ರೆ 1291ರಿಂದ 1343ರವರೆಗೆ ಇವನ ಆಳ್ವಿಕೆ ಇರ್ತದೆ. ಆಗಲೇ ನಿಮ್ಗೆ ಸೋಮೇಶ್ವರನ ಆಳ್ವಿಕೆ ಹೇಳಿಲ್ಲಲ್ರಿ. 1235ರಿಂದ 1253ರವರೆಗೆ ಸೋಮೇಶ್ವರ ಆಳ್ವಿಕೆ ಮಾಡಿರ್ತಾನೆ. ಈ 3ನೇ ಬಲ್ಲಾಳನು ಈತ ಯಾದವ ದೊರೆ ರಾಮಚಂದ್ರನನ್ನು ಸೋಲಿಸ್ತಾನೆ. 3ನೇ ಬಲ್ಲಾಳ ಯಾದವ ದೊರೆ ರಾಮಚಂದ್ರನನ್ನು ಸೋಲಿಸ್ತಾನೆ. ಕ್ರಿಸ್ತಶಕ 1310ರಲ್ಲಿ ಅಲಾವುದ್ದೀನ್ ಖಿಲ್ಜಿಯ ಪ್ರಸಿದ್ಧ ಸೈನ್ಯಾಧಿಪತಿ ಮಲಿಗಾಫರ್ ದಾಳಿ ಮಾಡಿದಾಗ ಆತ ದಾಳಿಗೆ ಅಂಜಿ ಪಲಾಯನ ಮಾಡ್ತಾನೆ. 3ನೇ ಬಲ್ಲಾಳ ಅಲಾವುದ್ದೀನ್ ಖಿಲ್ಜಿಯ ಪ್ರಸಿದ್ಧ ಸೇನಾಧಿಪತಿ ಮಲಿಗಾಫರ್ ದಾಳಿ ಮಾಡಿದಾಗ ಅವನ ದಾಳಿಗೆ ಅಂಜಿ ಪಲಾಯನ ಮಾಡ್ತಾನೆ. ದ್ವಾರ ಸಮುದ್ರದಿಂದ ತಿರುಮಣಮಲೈಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡ್ತಾನೆ. 3ನೇ ಬಲ್ಲಾಳ ನೋಡ್ರಿ, ದ್ವಾರ ಸಮುದ್ರದಿಂದ ತಿರುಮಣಮಲೈಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡ್ತಾನೆ. ಕ್ರಿಸ್ತಶಕ 1327ರಲ್ಲಿ ಮೊಹಮ್ಮದ್ ಬಿನ್ ತುಘಲಕ್ ಇವನ ರಾಜ್ಯದ ಮೇಲೆ ಒಂದು ಸೈನ್ಯವನ್ನು ಕಳಿಸ್ತಾನೆ. ಇವನ ರಾಜ್ಯದ ಮೇಲೆ ದಾಳಿ ಮಾಡಲು ಸೈನ್ಯವನ್ನು ಮೊಹಮ್ಮದ್ ಬಿನ್ ತುಘಲಕ್ ಕಳಿಸ್ತಾನೆ. ನಂತರ ಈತ ಉತ್ತರ ಭಾರತದ ಮುಸ್ಲಿಂ ದಾಳಿಯನ್ನು ತಡೆಗಟ್ಟಲು ತುಂಗಭದ್ರಾ ನದಿಯ ದಡದ ಮೇಲೆ ವಿರೂಪಾಕ್ಷಪುರ ಎಂಬ ನಗರವನ್ನು ನಿರ್ಮಿಸಿ ಕಾವಲು ಪಡೆಯನ್ನು ನೇಮಿಸ್ತಾನೆ. ನೋಡ್ರಿ, ಇವನು ದಾಳಿಗಳನ್ನು ತಡೆಗಟ್ಟಬೇಕಂತ ಹೇಳೇನೆ ಉತ್ತರ ಭಾರತದ ಉತ್ತರ ಭಾರತದ ಮುಸ್ಲಿಮರ ದಾಳಿಯನ್ನು ತಡೆಗಟ್ಟಲಕ ತುಂಗಭದ್ರಾ ನದಿ ದಂಡಿ ಮ್ಯಾಗ ನೋಡ್ರಿ, ತುಂಗಭದ್ರಾ ನದಿ ದಂಡಿ ಮ್ಯಾಗ ವಿರೂಪಾಕ್ಷಪುರ ಎಂಬ ನಗರವನ್ನು ನಿರ್ಮಿಸ್ತಾನೆ. ಅದಕ್ಕೆ ಕಾವಲು ಪಡೆಯನ್ನು ನೇಮಿಸ್ತಾನೆ. ಕ್ರಿಸ್ತಶಕ 1343ರಲ್ಲಿ ದೆಹಲಿ ಸುಲ್ತಾನರ ಪ್ರತಿನಿಧಿಯಾದ ಮದುರೈ ಸುಲ್ತಾನ ಪಿಯಾಸುದ್ದೀನನ ಮೋಸದಿಂದ ಇವನು ಬಂಧನಕ್ಕೀಡಾಗ್ತಾನೆ. ನೋಡ್ರಿ, ಬಂಧನಕ್ಕೆ ಈಡಾಗಿ ಕೊಲೆ ಮಾಡ್ತಾರೆ ಇವನಿಗೆ, 3ನೇ ಬಲ್ಲಾಳನಿಗೆ. ಅವನ ಕುತಂತ್ರದಿಂದ ಪಿಯಾಸುದ್ದೀನ್ನ ಮೋಸದಿಂದ ಇವನನ್ನು ಬಂಧಿಸಿ ಚಿತ್ರಹಿಂಸೆ ಮಾಡಿ ಕೊಲೆ ಮಾಡ್ತಾರೆ. ಪ್ರೊ. ಎಸ್. ಕೆ. ಅಯ್ಯಂಗಾರ್ ರವರು ಮದುರೈ ಮುಸ್ಲಿಂ ರಾಜ್ಯವು ಹೊಯ್ಸಳರ ಶವದ ಪೆಟ್ಟಿಗೆಗೆ ಹೊಡೆದ ಮೊಳೆಯಾಯಿತೆಂದು ಹೇಳ್ತಾರೆ. ಹೊಯ್ಸಳರ ಕೊನೆಯ ಅರಸ ವಿರೂಪಾಕ್ಷ ಬಲ್ಲಾಳ ಆಗಿದ್ದನಂತ ಕಂಡು ಬರ್ತದೆ. ಇವರ ಆಡಳಿತದ ಬಗ್ಗೆ ನೋಡೋದಾದ್ರೆ ಪಂಚಪ್ರಧಾನ ಮಂತ್ರಿಮಂಡಲ ವ್ಯವಸ್ಥೆಯನ್ನು ಹೊಂದಿರ್ತಾರೆ. ಮಹಾಪಸಾಯತ ಅಂದ್ರೆ ಪ್ರಧಾನಿ, ಮಹಾಸಂಧಿ ವಿಗ್ರಹಿ ಅಂದ್ರೆ ಯುದ್ಧ ಮತ್ತು ವಿದೇಶಾಂಗ ವ್ಯವಹಾರ ಮಂತ್ರಿ, ಶ್ರೀ ಕರಣಿಕಾಧಿಕಾರಿ ಅಂದ್ರೆ ಕೋಶಾಧಿಕಾರಿ, ಹಿರಿಯ ಭಂಡಾರಿ ಅಂದ್ರೆ ಖಜಾನೆ ಅಧಿಕಾರಿ, ಸೇನಾಧಿಪತಿ ಅಂದ್ರೆ ಸೈನ್ಯದ ಮುಖ್ಯಸ್ಥ ಆಗಿರ್ತಾರೆ. ಹೊಯ್ಸಳರು ಪ್ರಮುಖವಾಗಿ ಅಂಗರಕ್ಷಕ ಪಡೆಯನ್ನು ಹೊಂದಿರ್ತಾರೆ. ಅಂಗರಕ್ಷಕ ಪಡೆ ಗರುಡ ಅಂಗರಕ್ಷಕ ಪಡೆಯಾಗಿರ್ತಾನೆ. ಈ ಗರುಡ ಅಂಗರಕ್ಷಕ ಪಡೆ ರಾಜ ಸತ್ತ ಕೂಡಲೇ ಅವರು ಕೂಡ ಪ್ರಾಣವನ್ನು ತ್ಯಾಗ ಮಾಡ್ತಿರ್ತಾರೆ.
ಮೂರನೇ ನರಸಿಂಹನು ಸೋಮೇಶ್ವರನ ನಂತರ ಕಂಡುಬರ್ತಾನೆ. ಈ ಮೂರನೇ ನರಸಿಂಹನ ನಂತರ ಮೂರನೇ ಬಲ್ಲಾಳ ಕಂಡುಬರ್ತಾನೆ. ಮೂರನೇ ಸೋಮೇಶ್ವರನ ಪುತ್ರ ಆಗಿರ್ತಾನೆ. ಈತನ ಕಾಲದಲ್ಲಿ ಹೊಯ್ಸಳರ ಶಕ್ತಿ ಕುಗ್ಗಿ ಹೋಗಿರ್ತದೆ. ಪಲ್ಲವರ ಅನೇಕ ದಾಳಿಗಳಿಂದ ಇವನ ಸಾಮ್ರಾಜ್ಯ ಕುಸಿದಿರ್ತದ. ಹೊಯ್ಸಳ ಸಾಮ್ರಾಜ್ಯದ ರಾಜನಾದ ಮೂರನೇ ಬಲ್ಲಾಳ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿರುವುದಿಲ್ಲ. ಅದಕ್ಕೆ ಇವನ ಬಗ್ಗೆ ಇಷ್ಟು ತಿಳಿದುಕೊಂಡ್ರೆ ಸಾಕು. ಇವರ ಸಾಹಿತ್ಯಗಳನ್ನು ನೋಡೋದಾದ್ರೆ ಕೇಶಿರಾಜ ಶಬ್ದಮಣಿ ದರ್ಪಣವನ್ನು ರಚನೆ ಮಾಡ್ತಾರೆ. ಚಾಮರಸ ಪ್ರಭುಲಿಂಗ ಲೀಲೆಯನ್ನು ರಚನೆ ಮಾಡ್ತಾರೆ. ಜನ್ನ ಯಶೋಧರ ಚರಿತೆ ಮತ್ತು ಅನಂತನಾಥ ಪುರಾಣವನ್ನು ರಚನೆ ಮಾಡ್ತಾರೆ. ಹರಿಹರ ಗಿರಿಜಾ ಕಲ್ಯಾಣ ಮತ್ತು ರಗಳೆಗಳನ್ನು ರಚನೆ ಮಾಡ್ತಾರೆ. ಇನ್ನು ನಾಗಚಂದ್ರ ಇವನು ಅಭಿನವ ಪಂಪ ಅಂತ ಕೂಡ ಕರೀತಾರೆ ಇವನಿಗೆ. ಇವನು ಜೈನ ರಾಮಾಯಣವನ್ನು ರಚನೆ ಮಾಡ್ತಾನೆ. ಇನ್ನು ರಾಘವಾಂಕ, ಹರಿಶ್ಚಂದ್ರ ಕಾವ್ಯ, ಸಿದ್ಧರಾಮ ಪುರಾಣ, ವೀರೇಂದ್ರ ಚರಿತ, ಸೋಮೇಶ್ವರ ಶತಕ ಅನ್ನುವಂಥವುಗಳನ್ನು ಇವನು ರಚನೆ ಮಾಡ್ತಾನೆ. ಇನ್ನು ರಾಮಾನುಜಾಚಾರ್ಯ ವೇದಾಂತ ಸಾರ, ವೇದಾಂತ ಸಂಗ್ರಹ, ವೇದಾಂತ ದೀಪಿಕಾ, ತ್ರಿಶಭಾ ಸೂತ್ರಗಳನ್ನು ರಚನೆ ಮಾಡ್ತಾರೆ. ಇವರು ಪ್ರಮುಖವಾಗಿ ಅರಸೀಕೆರೆ, ಮೂಡಿಗೆರೆ, ಮೇಲುಕೋಟೆ ಮುಂತಾದವುಗಳು ಇವರ ಶಿಕ್ಷಣ ಕೇಂದ್ರಗಳಾಗಿದ್ದವು. ಇವರು ಶಿಕ್ಷಣಗಳನ್ನು ಎಲ್ಲೆಲ್ಲಿ ನೀಡ್ತಿದ್ರಂದ್ರೆ ಮಠಗಳು, ಘಟಿಕಾಸ್ಥಾನ, ಬ್ರಹ್ಮಪುರಿ, ಅಗ್ರಹಾರಗಳು ಶಿಕ್ಷಣ ಕೇಂದ್ರಗಳಾಗಿದ್ದವು. ವೇದಶಾಸ್ತ್ರ, ಕನ್ನಡ, ಸಂಸ್ಕೃತಗಳ ಅಧ್ಯಯನವನ್ನು ಇವರು ಪಡಿತಾ ಇದ್ದರು. ಮೊನ್ನೆ ಕ್ಲಾಸ್ ಮತ್ತು ಈ ಕ್ಲಾಸ್ನಲ್ಲಿ ಹೊಯ್ಸಳರಿಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿಗಳನ್ನು ನಾವು ಹೇಳಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ನಾವು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೆ ಕೂಡ ಉಪಯೋಗವಾಗಲಿ. ಇನ್ನು ಪರೀಕ್ಷೆ ಹತ್ತಿರ ಬರ್ತಾ ಇವೆ, ಅದಕ್ಕೆ ಎಲ್ಲರೂ ಸ್ಥಿರವಾಗಿ ಸಿದ್ಧತೆಯನ್ನು ಮಾಡಿರಿ. ನಿಮ್ಮ ಪರೀಕ್ಷೆಗಳಿಗೆ ನಮ್ಮ ವಿಡಿಯೋಗಳು ಯೂಸ್ಫುಲ್ ಇವೆ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ. ಹಾಗೆ ನಿಮ್ಮ ಸಪೋರ್ಟು ನಮಗೆ ತುಂಬ ಮುಖ್ಯವಾಗಿರುತ್ತಂತ ತಿಳಿಸ್ತಾ, ಹಾಗೆ ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ನಮ್ಮ ವಾಟ್ಸಪ್ ಗ್ರೂಪ್ನ ಲಿಂಕನ್ನು ನೀಡಿದ್ದೇವೆ. ಅಲ್ಲಿ ಈ ಕ್ಲಾಸ್ಗಳ ನೋಟ್ಸ್ಗಳು ಹಾಗೂ ನಮ್ಮಲ್ಲಿರುವ ಇನ್ನಿತರ ನೋಟ್ಸ್ಗಳನ್ನು ನಿಮಗೆ ಹಾಕುತ್ತೇವೆ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನೂ ನಮ್ಮ ಗ್ರೂಪ್ಗೆ ಜಾಯಿನ್ ಆಗದಿರೋರು ಜಾಯಿನ್ ಆಗಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.